ಓಂ ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳ ಪ್ರಯತ್ನ ಎಲ್ಲರಿಗೂ ಕೂಡ ತಿಳಿದಿದೆ. ಅದುವೇ ಕನ್ನಡ ಭಕ್ತಿವಾಹಿನಿಯ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಭಗವದ್ಗೀತಾ. ಅಂಥ ಒಂದು ಮಹತ್ತರವಾದ ಈ ಪವಿತ್ರವಾದ ಗ್ರಂಥ ನಾವೆಲ್ಲರೂ ಕೂಡ ನಮ್ಮ ಬಾಯಿಯಿಂದ ನಮ್ಮ ಆ ಭಗವದ್ಗೀತೆಯನ್ನು ಪಾರಾಯಣ ಮಾಡುತ್ತಿದ್ದೇವೆ ಅಂದ್ರೇ ಶತಕೋಟಿ ಜನ್ಮ ಸುಕೃತೈರ್ವಿನಾ ಲಭ್ಯತೆ. ಎಷ್ಟೋ ಜನ್ಮ ಕೋಟಿ ಕೋಟಿ ಜನ್ಮದ ಪುಣ್ಯದ ಫಲ ಇದ್ದರೇ ಇವತ್ತು ನಮ್ಮ ಬಾಯಿಂದ ಆ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ದೇವೆ. ಅಂಥ ಒಂದು ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ ಗುರುಪ್ರಾರ್ಥನೆಯಿಂದ ಶುರು ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಜೋರಾಗಿ ಗುರುಪ್ರಾರ್ಥನೆಯನ್ನು ಮಾಡಿ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈಗ ಪ್ರತಿಯೊಬ್ಬರು ಕೂಡ ತ್ರಿಕರಣ ಶುದ್ಧಿಯಾಗಿ ಸಂಕಲ್ಪವನ್ನು ಮಾಡಿ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪಠನಂ ಪ್ರವಚನಂ ಶ್ರವಣಂಚ ಕರಿಷ್ಯಾಮಹೇ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ
निशम् ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारम् ತತ್ರ ನಾಮ ಸಹಸ್ರಕಂ तत्र नाम सहस्रकम् ವೈಷ್ಣವಂ ಕೃಷ್ಣ ಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ तज्ज्ञानात्मुच्यतेऽञ्जसा ವೇದವ್ಯಾಸ ಗುಣಾವಾಸ वेदव्यासगुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತಕ್ಲೇಶಂ मां निराशं गतक्लेशं ಕುರ್ವನಾಶಂ ಹರೇ ನಿಶಂ. कुर्वनाशं हरे निशम्. ಇವತ್ತಿನ ಸಂಚಿಕೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಕೆಲ ಶ್ಲೋಕಗಳ ತಾತ್ಪರ್ಯ ಅಂದರೆ ಶ್ಲೋಕಗಳ ಯಥಾ ಭಾವವನ್ನು ನಮ್ಮ ಮುಂದೆ ಇಡಲು ಬಂದಿರುವಂತಹ ಆಗಮಿಸಿರುವಂತಹ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಅರ್ಜುನ ವಿಶ್ವರೂಪವನ್ನು ನೋಡಿದ. ಭಾರೀ ಉಗ್ರವಾದ ರೂಪವನ್ನು ಭಗವಂತ ತೆಗೆದುಕೊಂಡಿದ್ದಾನೆ. ತೆಗೆದುಕೊಂಡು ಎರಡೂ ಸೇನೆಗಳಲ್ಲಿರತಕ್ಕಂಥ ಎಲ್ಲ ಸೈನಿಕರುಗಳು ಕೂಡ ಏನು ನನಗೆ ನಾ ಮುಂದು ತಾ ಮುಂದು ಅಂತ ಭಗವಂತನ ಬಾಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಉಗ್ರವಾದ ರೂಪದಲ್ಲಿ ಭಗವಂತ ಅಲ್ಲಿರುವ ಎಲ್ಲರನ್ನು ಕೂಡ ಗ್ರಸನ ಮಾಡ್ತಾ ಇದ್ದಾನೆ. ಆಗ ಅರ್ಜುನ ನೋಡಿ, ಅರ್ಜುನನಿಗೆ ಆಶ್ಚರ್ಯವಾಯಿತು. ಇದೇನು ಉಗ್ರವಾದ ರೂಪ ತೆಗೆದುಕೊಂಡಿದ್ದಾನೆ ಭಗವಂತ. ವಿಶ್ವರೂಪದಲ್ಲಿ ನೋಡ್ತಾ ಇದ್ದಾನೆ. ಅವನ ಸೌಮ್ಯ ರೂಪಗಳು ಕಾಣಿಸ್ತಾ ಇದೆ, ಅನಂತ ರೂಪಗಳು ಕಾಣಿಸ್ತಾ ಇದೆ, ಅನಂತ ಬಾಹುಗಳು, ಅನಂತ ವಕ್ತ್ರಗಳು, ಅನಂತ ನೇತ್ರಗಳು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಯಾವುದು ನೋಡಬೇಕು ಯಾವುದು ನೋಡಬಾರ್ದು ಅಂತ ಅನ್ನಿಸ್ತಾ ಇಲ್ಲ. ಅಷ್ಟು ಅದ್ಭುತವಾದ ಭಗವಂತನ ವಿಶ್ವರೂಪವನ್ನು ಕಣ್ತುಂಬ ನೋಡ್ತಾ ಇದ್ದಾನೆ. ಏನು ಆನಂದವಾಗ್ತಾ ಇದೆ, ಆಶ್ಚರ್ಯವಾಗ್ತಾ ಇದೆ, ಕೆಲವೊಮ್ಮೆ ಸ್ವಲ್ಪ ಭಯವಾಗ್ತಾ ಇದೆ. ಕೂಡಲೇ ಅರ್ಜುನ ಕೇಳ್ತಾ ಇದ್ದಾನೆ, ಆಖ್ಯಾಹಿ ಮೇ ಕೋ ಭವಾನ್ ಉಗ್ರರೂಪ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಹಿ ಮೇ ಕೋ ಭವಾನ್ ಉಗ್ರರೂಪ. ಹೇ ಭಗವಂತ, ದೇವವರ ಸಕಲ ದೇವತೆಗಳಲ್ಲೂ ಶ್ರೇಷ್ಠನಾದಂಥವನು. ಆದ್ದರಿಂದ ದೇವವರ ಅನೇಕ ಕ್ರೀಡಾದಿಗುಣ ವಿಶಿಷ್ಟನಾದವನು ನೀನು. ಅನೇಕ ವಿಧವಾದ ವ್ಯಾಪಾರವನ್ನು ಮಾಡ್ತಾ ಇದ್ದೀಯಪ್ಪ, ಏನೂ ಗೊತ್ತಾಗಲ್ಲ ನಮಗೆ. ಆದ್ದರಿಂದ ಹೇ ದೇವವರ, ದೇವಶ್ರೇಷ್ಠನಾದ ಭಗವಂತನಾದ ಕೃಷ್ಣ ಪ್ರಸೀದ. ನಮೋಸ್ತು ತೇ ಪ್ರಸೀದ. ತೇ ನಮಃ ಅಸ್ತು. ನಾನು ನಿನಗೆ ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಪ್ರಸೀದ, ಸ್ವಲ್ಪ ಪ್ರಸನ್ನನಾಗು. ನೀನು ಎರಡೂ ಸೇನೆಗಳಲ್ಲಿ ಇರತಕ್ಕಂಥ ಎಲ್ಲ ಸೈನಿಕರುಗಳನ್ನು ಏನು ಕ್ಷಣ ಮಾತ್ರದಲ್ಲಿ ನುಂಗುತ್ತಾ ಇರುವಂಥ ಉಗ್ರ ರೂಪವನ್ನು ನೋಡಿದ್ರೆ ನನಗೆ ಭಯವಾಗ್ತಾ ಇದೆ. ಆದ್ದರಿಂದ ಪ್ರಸೀದ, ಸ್ವಲ್ಪ ಪ್ರಸನ್ನನಾಗು. ಆಖ್ಯಾಹಿಮೆ ಕೋ ಭವಾನ್ ಉಗ್ರರೂಪ. ಭವಾನ್ ಉಗ್ರರೂಪ ಕಹ ಅಯಂ ಉಗ್ರರೂಪ ಕಹ. ಉಗ್ರರೂಪ ಭವಾನ್ ಕಹ ಅಂತ ಕೇಳ್ದ. ಉಗ್ರರೂಪಿಯಾಗಿರತಕ್ಕಂಥ ನೀನು ಯಾರಿದು? ಯಾಕೆಂದರೆ ಮತ್ತೊಂದು ಕಡೆ ನೋಡಿದರೆ ಶಾಂತವಾದ ಸ್ವರೂಪ. ಕಿರೀಟಿನಂ ಗದಿನಂ ಚಕ್ರಿನಂಚ ಅಂತ ಹೇಳಿದ್ದ. ಒಳ್ಳೆ ಕಿರೀಟ ಹಾಕ್ಕೊಂಡಿರ್ತಕ್ಕಂಥದ್ದು, ಗದಾ ಹಿಡಿದಿರತಕ್ಕಂಥದ್ದು, ಚಕ್ರ ಹಿಡಿದಿರೋ ರೂಪವನ್ನು ನೋಡ್ದ. ಅನೇಕ ಶಾಂತವಾದ ಸುಂದರವಾದ ಅನೇಕ ರೂಪಗಳನ್ನು ನೋಡ್ತಾ ಇದ್ದಾನೆ. ಮತ್ತೊಂದು ಬದಿಯಲ್ಲಿ ನೋಡ್ದ, ಉಗ್ರವಾದ ರೂಪ ಬಂದ್ಬಿಡ್ತು. ಈಗ ಅದಕ್ಕೆ ಕೇಳ್ತಾ ಇದ್ದಾನೆ, ಕೋ ಭವಾನ್ ಉಗ್ರರೂಪ. ಉಗ್ರರೂಪ ಭವಾನ್ ಕಹ. ಈ ಉಗ್ರರೂಪ ಆಗಿರ್ತಕ್ಕಂಥ ನೀನು ಯಾರಿದು? ಅದೇ ಕೃಷ್ಣ, ನೀನೇ ಅಲ್ವಾ? ನೀನು ಯಾರು? ನಿನ್ನ ಸ್ವರೂಪವೇನು? ಹಾಗಾದರೆ ಭಗವಂತ ನೀನೇ ಹೇಳಬೇಕು. ಯಾರು ಜಗತ್ತಿನಲ್ಲಿ ಸಂಪೂರ್ಣವಾಗಿ ನಿನ್ನನ್ನು ತಿಳಿದುಕೊಳ್ಳುವವರಿಲ್ಲ. ನಿನ್ನ ಬಗ್ಗೆ ಪೂರ್ಣವಾಗಿ ವರ್ಣನೆ ಮಾಡಿ ಹೇಳಲಿಕ್ಕೆ ಶಬ್ದಗಳು ಸಾಲದು. ನಮ್ಮ ಭೌತಿಕವಾದ ಮನಸ್ಸೇನಿದೆ, ಈ ಮನಸ್ಸಿಗೆ ನಿಲುಕದೇ ಇದ್ದಂಥದ್ದು ನಿನ್ನದು. ಆದ್ದರಿಂದ
ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅವಚನೇನೈವ ಪ್ರೋವಾಚ ಯದ್ವಾಚ ಅನಭ್ಯುದಿತಂ ಏನ ವಾಗಭ್ಯುದ್ಯತೆ ಯತ್ ಶ್ರೋತ್ರೇಣ ನ ಶೃಣೋತಿ ಏನ ಶ್ರೋತ್ರಮಿದಂ ಶ್ರುತಂ ಅಂತ ಹೇಳಿ ಅವಚನೇನೈವ ಪ್ರೋವಾಚ ಅಂತೆಲ್ಲ ಇದೆ. ಅಶಬ್ದಂ ಶಬ್ದಗಳಿಗೆ ನಿಲ್ಕದೇ ಇದ್ದವನು ನೀನು ಅಂತಂತಾರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಥೋ ವಾಚೋ ನಿವರ್ತಂತೆ ಮಾತುಗಳಿಗೆ ನಿಲ್ಕದೇ ಇದ್ದವನು ನೀನು ಅಂತಾರೆ. ಆದರೆ ಹಿಂದೆಲ್ಲ ನಾನೇ ಹೇಳಿದ್ದೀನಿ ಮಾತುಗಳಿಗೆ ನಿಲ್ಕೋನು ನೀನು. ಕಿರೀಟಿನಂ ಗದಿನಂ ಚಕ್ರಿಣಂಚ ಅನಂತ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪ ಎಲ್ಲ ಹೊಗಳಿದ್ದೇನೆ ನಾನು. ಹಾಗಾದರೆ ಶಬ್ದಗಳಿಗೆ ಮಾತುಗಳಿಗೆ ನಿಲ್ಕದೇ ಇದ್ದವನು ನೀನು ಅಂದರೆ ಏನಪ್ಪ ಅಂದರೆ, ಪೂರ್ಣವಾಗಿ ನಿನ್ನ ಸ್ವರೂಪವನ್ನು ಶಬ್ದಗಳಲ್ಲಿ ಹಿಡಿದಿಟ್ಟು ಮತ್ತೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕಾಗೋಲ್ಲ, ಅಥವಾ ಶಬ್ದಗಳಲ್ಲಿ ಹಿಡಿದಿಟ್ಕೊಂಡು ನಮಗೆ ನಾವು ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಅದನ್ನೆಲ್ಲ ಬರೆದಿಡ್ಲಿಕ್ಕೂ ಆಗೋಲ್ಲ. ಸಾಕಲ್ಯೇನ ಅವಕ್ತೃತ್ವಂ, ಪೂರ್ಣ ರೂಪದಲ್ಲಿ ನಿನ್ನ ಬಗ್ಗೆ ನಮ್ಮ ಕೈಲಿ ಹೇಳಲಿಕ್ಕಾಗೋಲ್ಲ. ಆದ್ದರಿಂದ ಮನಸ್ಸಿಗೆ ನೀನು ನಿಲ್ಕಲ್ಲ ಅಂದ್ರೇನು? ಮನಸ್ಸಿಗೆ ನೀನು ನಿಲ್ಕದೆ ಆದರೆ ನಾನು ಯಾಕೆ ನಿನ್ನನ್ನು ನೋಡ್ತೀನಿ ಅಂತಿದ್ದೆ ವಿಶ್ವರೂಪವನ್ನು. ಆದ್ದರಿಂದ ನೋಡ್ತಾ ಇದ್ದೀನಿ, ಮನಸ್ಸಿಗೂ ನಿಲ್ಕತ್ಯಾ. ಆದರೆ ನೋಡಿ, ಈಗ ಪ್ರಶ್ನೆ ಕೇಳ್ತಾ ಇದ್ದೇನೆ, ಕೋ ಭವಾನ್ ಉಗ್ರರೂಪ ಅಂತ ಕೇಳ್ತಾ ಇದ್ದೇನೆ. ಉಗ್ರರೂಪ ಭವಾನ್ ಕಹ, ಅಯ್ಯೊಬ್ಬ ಉಗ್ರರೂಪ ಧರಿಸಿರ್ತಕ್ಕಂಥ ನೀನು ಯಾರು ಅಂತ ಕೇಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಮಟ್ಟಿಗೆ ನನ್ನ ಮನಸ್ಸಿಗೂ ತೋರ್ತೀಯ, ನನ್ನ ಆಲೋಚನೆಗಳಿಗೂ ವಿಷಯ ಆಗ್ತೀಯ, ಜ್ಞಾನಕ್ಕೂ ವಿಷಯನಾಗ್ತೀಯ. ಆದರೆ ಪೂರ್ಣವಾಗಿ ನನ್ನ ಕೈಯಲ್ಲಿ ತಿಳ್ಕೊಳ್ಳೋಕ್ಕಾಗ್ತಿಲ್ಲ. ದಿವ್ಯವಾದ ಚಕ್ಷಸ್ಸನ್ನು ಕೊಟ್ಟಿದ್ದೀಯ, ನಾನು ಅಪರೋಕ್ಷ ಜ್ಞಾನಿ ನಿಜ, ಆದರೂ ನನಗೇ ಪೂರ್ಣ ರೂಪದಲ್ಲಿ ನಿನ್ನನ್ನು ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದ್ದರಿಂದ ದಯಮಾಡಿ ಕೃಷ್ಣ ನೀನೇ ಹೇಳು, ಉಗ್ರರೂಪ ಭವಾನ್ ಕಹ, ಈ ಉಗ್ರರೂಪವನ್ನು ಧರಿಸ್ಕೊಂಡಿದೆಯಲ್ಲ ಯಾರು ನೀನು ಅಂತ ಕೇಳ್ದ. ಸಾಮಾನ್ಯಾಕಾರವಾಗಿ ಗೊತ್ತಿದೆ ನಿಜ, ಆದರೂ ವಿಶೇಷಾಕಾರವಾಗಿ ನಿನ್ನ ಬಗ್ಗೆ ಗೊತ್ತಿಲ್ಲ. ನಿನ್ನ ಧರ್ಮಾಂತರಗಳನ್ನು ತಿಳಿಸ್ಕೊಳ್ಬೇಕು ಅನ್ನೋ ಆಸೆಯಿಂದ ಕೋ ಭವಾನ್ ಅಂತ ಪ್ರಶ್ನೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂದ. ಗ್ರಸತಿ ಇತಿ ಉಗ್ರಹ. ಉಗ್ರಹ ಭಗವಂತನಿಗೆ ಉಗ್ರ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತಾರೆ. ಇಡೀ ಸಂಸಾರವನ್ನು ತಿಂದು ಹಾಕಿಬಿಡ್ತಾನೆ, ರಾಕ್ಷಸರುಗಳನ್ನು ತಿಂದು ಹಾಕ್ತಾನೆ ಭಗವಂತ. ಆದ್ದರಿಂದ ಅವನಿಗೆ ಉಗ್ರ ಅಂತ ಹೆಸರು ಭಗವಂತನಿಗೆ. ತಮೇವಂ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಅತಿಮೃತ್ಯು ಅಂತ ಕರೆಸ್ಕೊಂಡಿರ್ತಕ್ಕಂಥ ಸಂಸಾರವನ್ನು ದಾಟಿಸೋದು ಯಾವುದು ಅಂದರೆ ಭಗವಂತನೇ, ಅವನ ಜ್ಞಾನ, ಅವನು ನಮ್ಮ ಮೇಲೆ ಮಾಡಿದಂಥ ಪ್ರಸಾದ ಅನುಗ್ರಹ. ಆದ್ದರಿಂದ ಗ್ರಸತಿ, ಇಡೀ ಒಬ್ಬ ವ್ಯಕ್ತಿಯ ಸಂಸಾರವನ್ನೇ ಆತ ನುಂಗಿ ಹಾಕಿ, ಅರ್ಥಾತ್ ಮತ್ತೆ ಸಂಸಾರದಲ್ಲಿ ಅವನು ಹುಟ್ಟಿ ಬರದಂತೆ ಮೋಕ್ಷವನ್ನು ಕೊಡುವವನು ಭಗವಂತನಾದ್ದರಿಂದ ಅವನು ಉಗ್ರ ಅಂತ ಕರೆಸ್ಕೊಳ್ತಾನೆ ಅಂತಂತಾರೆ. ಆದ್ದರಿಂದ ಮಹಾಜ್ಞಾನಶಾಲಿಯಾಗಿರತಕ್ಕಂಥವನು, ಮಹಾಜ್ಞಾನವನ್ನು ಪಡೆದವನು, ಜೊತೆಗೆ ಆನಂದವನ್ನು ಪಡೆದವನು ನೀನು, ಉತ್ಕೃಷ್ಟವಾದ ಜ್ಞಾನಾನಂದ ಸ್ವರೂಪನಾದ್ದರಿಂದ ನಿನಗೆ ಉಗ್ರ ಅಂತ ಅನೇಕ ವೇದಗಳು ಸಾರ್ತಾ ಇವೆ. ಶಾಸ್ತ್ರಗಳಲ್ಲಿ ನಿನ್ನನ್ನು ಉಗ್ರ ಅಂತ ಕರೆದಿದ್ದು ಉತ್ಕೃಷ್ಟವಾದ ಉತ್ತಮೋತ್ತಮವಾಗಿರತಕ್ಕಂಥ ಮತ್ತಾರಲ್ಲೂ ಇಲ್ಲದೇ ಇದ್ದಂಥ ಸ್ವರೂಪಭೂತವಾದಂಥ ಜ್ಞಾನ ಮತ್ತು ಆನಂದಾದಿಗಳನ್ನು ಪಡೆದವನು. ಆದ್ದರಿಂದ ನಿನ್ನನ್ನು ಉಗ್ರ ಅಂತ ಕರೆದರು. ಗ್ರ ಗ ಪ್ಲಸ್ ರ ಇದನ್ನು ಎರಡನ್ನು ಇಟ್ಕೊಂಡ್ರೆ ಆವಾಗ ಗಮನ ಮತ್ತು ರಮಣ ಮತ್ತು ಉತ್ಕೃಷ್ಟವಾದದ್ದು, ಉತ್ತಮೋತ್ತಮವಾದದ್ದು. ಆದ್ದರಿಂದ ಅಂಥ ಭಗವಂತ ನೀನು. ಆದ್ದರಿಂದ ನೀನೇ ಹೇಳಪ್ಪ, ಉಗ್ರರೂಪ ಭವಾನ್ ಕಹ, ಉಗ್ರರೂಪನಾಗಿ ನನಗೆ ಎದುರು ಕಾಣಿಸ್ತಾ ಇದೆಯಲ್ಲ, ನೀನು ಯಾರು, ನಿನ್ನ ಸ್ವರೂಪವೇನು ತಿಳಿದುಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ. ಒಂದೊಂದು ಸರಿ ಒಂದೊಂದು ವಿಚಿತ್ರವಾಗಿ ಕಾಣಿಸ್ತಾ ಇದೆ ನನಗೆ ವಿಶ್ವರೂಪದಲ್ಲಿ. ಏನೇನು ಬಯಸಿದ್ರೂ ಕಾಣಿಸ್ತಾ ಇದೆ. ಯಾವ್ಯಾವುದು ಜಗತ್ತಲ್ಲಿದೆಯೋ ಎಲ್ಲವನ್ನೂ ಒಳಗೆ ನೋಡ್ತಾ ಇದ್ದೇನೆ. ನೋಡಿದ್ರೆ ಈ ಉಗ್ರರೂಪನೂ ಕಾಣಿಸ್ತಾ ಇದೆ ಈಗ. ನಮೋಸ್ತುತೇ ದೇವವರ ಪ್ರಸೀದ. ಆದರೆ ನಿನ್ನ ಶಾಂತವಾದ ರೂಪವನ್ನು ನೋಡಿದಾಗ ತುಂಬ ಸಂತೋಷವಾಗುತ್ತೆ. ಎಷ್ಟೊತ್ತು ಬೇಕಾದರೂ ನೋಡೋಣ ಅಂತ ಅನಿಸುತ್ತೆ.
ಬೇಡ, ಈ ಉಗ್ರ ರೂಪ ಇದೆಯಲ್ಲ ಇದನ್ನು ಮಾತ್ರ ಬೇಡ. ಭಗವಂತ ಪ್ರಸನ್ನನಾಗು, ನಿನ್ನ ಅತ್ಯಂತ ಸೌಮ್ಯವಾದ ಶಾಂತವಾದ ರೂಪವನ್ನು ನನಗೆ ತೋರುವಂತೆ ಮಾಡು, ಆನಂದ ಪುಲಕಿತನಾಗ್ತೇನೆ ನಾನು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ವಿಜ್ಞಾತುಮಿಚ್ಛಾಮಿ ಭವಂತಂ ಆದ್ಯಂ ವಿಜ್ಞಾತುಮಿಚ್ಛಾಮಿ. ಆದಿಪುರುಷನಾಗಿರತಕ್ಕಂಥವನು ಆದ್ಯಂ ಭವಂತಂ ವಿಜ್ಞಾತುಮಿಚ್ಛಾಮಿ. ಆದಿಪುರುಷನಾಗಿರತಕ್ಕಂಥ ನಿನ್ನ ಬಗ್ಗೆ ನನಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆ. ಅದರಿಂದ ನಾನು ಯಾರ ಬಗ್ಗೆನೋ ತಿಳ್ಕೊಳ್ಬೇಕು ಅಂತ ಕೋ ಭವಾನ್ ಉಗ್ರರೂಪ ಅಂತ ಕೇಳಿದ್ದು. ಉಗ್ರರೂಪವನ್ನು ಧರಿಸಿದ ನೀನ್ಯಾರು ಅಂತ ಯಾವುದೋ ಒಬ್ಬ ಸಾಧಾರಣ ವ್ಯಕ್ತಿಯನ್ನು ಕೇಳ್ತಿಲ್ಲ. ಪ್ರಳಯಕ್ಕಿಂತಲೂ ಕೂಡ ಪ್ರಳಯ ಕಾಲದಲ್ಲೂ ಇದ್ದವನು, ಪ್ರಳಯಕ್ಕಿಂತಲೂ ಮುಂಚಿದ್ದವನು, ಸೃಷ್ಟಿಕಾಲದಲ್ಲೂ ಇರುವವನು, ಸ್ಥಿತಿಕಾಲದಲ್ಲೂ ಇರುವವನು, ಪ್ರಳಯ ಕಾಲದಲ್ಲೂ ಇರುವವನು ಯಾರು ಅಂದರೆ ಭಗವಂತ. ಆದ್ದರಿಂದ ಜಗತ್ತಿನಲ್ಲಿ ಆದ್ಯ ಪುರುಷ ಯಾರು ಅಂದರೆ ಆದೌ ಭವತಿ ಕಹ ಭಗವಾನ್ ಪುರುಷೋತ್ತಮ ವಿಷ್ಣು. ಆದ್ದರಿಂದ ನಾಸದಾಸೀತ್ ನೋ ಸದಾಸೀತ್ ತದಾನೀಂ ನಾಸೀದ್ ರಜೋ ನೋ ವ್ಯೋಮಪರೋಯತೆ ಧರ್ಮೋ ವಾ ಇದಮಗ್ರ ಆಸೀತ್ ಅಂತ ಹೇಳ್ತಾರೆ. ನ ಪೃಥ್ವಿ ನ ಆಕಾಶ, ಪೃಥ್ವಿ ಇಲ್ಲ, ಆಕಾಶ ಇಲ್ಲ, ಯಾವುದೂ ಇಲ್ಲ. ನ ಬ್ರಹ್ಮ ನ ಚ ಶಂಕರ, ಯಾರ ಬ್ರಹ್ಮದೇವರಿಲ್ಲ, ಶಂಕರ ಇಲ್ಲ, ಯಾರೂ ಇಲ್ಲ. ನೀನೊಬ್ಬನೇ ಪ್ರಳಯ ಕಾಲದಲ್ಲಿ ಇದ್ದೇಂದಿಲ್ಲ, ಅಂತಹ ಆದಿಪುರುಷನಾಗಿರತಕ್ಕಂಥವನು ನೀನು. ಆದ್ದರಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಈ 8 ಏನಿದೆ ಇದರೊಳಗಡೆ ಎಲ್ಲ ಸೇರಿಕೊಳ್ತು. ನಮ್ಮ ಎಲ್ಲ ಕ್ರಿಯೆಗಳು ಅದರೊಳಗೆ ಸೇರಿಕೊಳ್ಳುತ್ತೆ. ಅಂಥ 8 ಏನಿದೆ ಆ 8 ವಿಧವಾದ ಗುಣಗಳನ್ನು ಅಷ್ಟಗುಣೈಶ್ವರ್ಯ ಸಂಪನ್ನನಾದವನು ನೀನು. ಆದ್ದರಿಂದ ನಿನ್ನ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ. ಆದ್ದರಿಂದ ಆದ್ಯಂ ತ್ವಂ ಭವಂತಂ ವಿಜ್ಞಾತಂ ಇಚ್ಛಾಮಿ, ನಿನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ. ನೀನು ಆರಂಭದಲ್ಲೇ ಇದೆಯಾ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಶಾಸ್ತ್ರಗಳೆಲ್ಲ. ನಾನು ಅನೇಕ ಶಾಸ್ತ್ರಗಳನ್ನು ಓದಿದ್ದೇನೆ. ಭಗವಂತ ಬ್ರಹ್ಮದೇವರನ್ನು ಕುಳಿತೇ ಭಾಗವತದಲ್ಲಿ ಚತುಶ್ಲೋಕಿ ಭಾಗವತ ಅಂತ ಏನು ಕಂಡುಬರುತ್ತೆ, ಆ ಚತುಶ್ಲೋಕಿ ಭಾಗವತದಲ್ಲಿ ವಿಶೇಷವಾಗಿ ಆದಿಯಲ್ಲಿ ಇದ್ದಂಥವನು ಭಗವಂತ ಅಂತ ಬ್ರಹ್ಮದೇವರನ್ನು ಕುರಿತು ಭಗವಂತ ಉಪದೇಶ ಕೊಡ್ತಾ ಇದ್ದಾನೆ. ಆದೌ ಭವತಿ ಅಯಂ ಅಹಮೇವ ಮಾ ಸಮಗ್ರೇ ಚ ನಾನ್ಯತ್ ಯತ್ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಅಹಮೇವ ಮಾ ಸಮಗ್ರೇ ಚ ನಾನ್ಯತ್ ಯತ್ ಸತ್ಪರಂ. ಸತ್ ಮತ್ತು ಅಸತ್ಗಿಂತ ಉತ್ಕೃಷ್ಟವಾಗಿರತಕ್ಕಂಥ ಇನ್ಯಾವುದೂ ಇರಲಿಲ್ಲ. ಅಹಮೇವ ಮಾ ಸಮಗ್ರೇ ಚ, ಪ್ರಳಯ ಕಾಲದಲ್ಲಿ ನಾನೇ ಇದ್ದಿದ್ದು, ಸ್ವತಂತ್ರನಾಗಿದ್ದವನು ನಾನು ಅಂತ ಭಗವಂತ ಹೇಳ್ತಾನೆ. ಯಾಕೆ ಅಂದರೆ ಲಕ್ಷ್ಮೀದೇವಿ ಇದ್ದಾಳೆ ಪ್ರಳಯ ಕಾಲದಲ್ಲಿ. ಜಲರೂಪದಲ್ಲಿರುವವಳಾಗ್ಬೋದು ಅಥವಾ ಜಲದಲ್ಲಿರುವ ಕಮಲದ ಎಲೆ ಆಗ್ಬೋದು. ಆ ಎಲೆಯ ರೂಪದಲ್ಲಿರುವವಳು ಲಕ್ಷ್ಮೀದೇವಿ. ಆದ್ದರಿಂದ ಲಕ್ಷ್ಮ್ಯಾತ್ಮಕವಾಗಿರತಕ್ಕಂಥ ತಮಸ್ಸಿತ್ತು ಅಂತ ಹೇಳ್ತಾರೆ, ತಮಃ ಆಸೀತ್ ಅಂತ. ಆದ್ದರಿಂದ ಎಲ್ಲವೂ ಲಕ್ಷ್ಮ್ಯಾತ್ಮಕವಾದದ್ದು, ಲಕ್ಷ್ಮೀರೂಪವಾದದ್ದು, ಲಕ್ಷ್ಮೀ ಸ್ವರೂಪವಾದದ್ದು. ಪ್ರಳಯ ಕಾಲದಲ್ಲಿ ಅದಿದ್ದಿದ್ದು ನಿಜ. ಲಕ್ಷ್ಮೀ ಆಗ್ಬೋದು, ಲಕ್ಷ್ಮಿಯ ರೂಪದಲ್ಲಿದ್ದ ವಸ್ತುಗಳಾಗ್ಬೋದು, ಅದು ಯಾವುದು ಸ್ವತಂತ್ರವಾಗಿರಲಿಲ್ಲ, ಎಲ್ಲವೂ ಅಸ್ವತಂತ್ರವಾಗಿ ಇತ್ತು. ಆದ್ದರಿಂದ ಸ್ವತಂತ್ರವಾಗಿ ಪ್ರಳಯ ಕಾಲದಲ್ಲೂ ಇದ್ದಂಥವನು ನಾನೊಬ್ಬನೇ. ಅಹಮೇವ ಮಾಸಂ, ಅದಕ್ಕೋಸ್ಕರ ಅಹಮೇವ ಮಾಸಂ ನಾನ್ಯತ್ ಯತ್ ಸತ್ಪರಂ ಪಶ್ಚಾದಹಂ ತ್ವಂ ಏತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ ಅಂತೇಳಿ ಸೃಷ್ಟಿಕಾಲದಲ್ಲಿ ನಾನೇ ಇದ್ದೆ, ಸ್ಥಿತಿಕಾಲದಲ್ಲಿ ನಾನೇನೇ, ಅನಂತರ ನಾನೇನೇ ಇರೋದು. ಹಾಗಾಗಿ ಎಲ್ಲ ಕಾಲಗಳಲ್ಲೂ ಕೂಡ ಇರುವಂಥ ಒಬ್ಬನೇ ಒಬ್ಬ ವ್ಯಕ್ತಿ, ಅದು ಸ್ವತಂತ್ರನಾಗಿ ಇರುವವನು ಯಾರು ಅಂದರೆ ನಾನೇನೇ ಅಂತ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಅರ್ಜುನ ಹೇಳ್ತಾನೆ, ಭವಂತಮಾದ್ಯಂ ವಿಜ್ಞಾತುಮಿಚ್ಛಾಮಿ. ಆದ್ದರಿಂದ ಪ್ರಳಯ ಕಾಲದಲ್ಲೂ ಕೂಡ ಸ್ವತಂತ್ರವಾಗಿ ಮೊದಲು ಇದ್ದಂಥವನು ನೀನೇ. ಆದ್ದರಿಂದ ನಿನ್ನ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ನಿನ್ನನ್ನು ವಿಶೇಷವಾಗಿ ತಿಳಿದುಕೊಳ್ಳೋದರಿಂದ
ಅಪರೋಕ್ಷ ಜ್ಞಾನವನ್ನು ಪಡೆದಂಥ ವ್ಯಕ್ತಿಗಳಿಗೆ ಮತ್ತಷ್ಟು ಮಗದಷ್ಟು ನಿನ್ನ ತಿಳುವಳಿಕೆ ಬಂದರೆ ಮೋಕ್ಷದಲ್ಲಿ ಆನಂದ ವಿಶೇಷ ಉಂಟಾಗತ್ತೆ. ಮೋಕ್ಷವನ್ನು ಪಡೆಯದೇ ಇದ್ದ ವ್ಯಕ್ತಿಗಳು ನಿನ್ನ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಮಾತ್ರ ಮೋಕ್ಷದ ಹಾದಿಯನ್ನು ತುಳಿಯೋದಕ್ಕೆ ಸಾಧ್ಯ. ಆದ್ದರಿಂದ ನಾವು 9ನೇ ಅಧ್ಯಾಯದ ಆರಂಭದಲ್ಲೇ ನೋಡಿದ್ವಿ, ಇದಂತು ದೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್ ಅಂತರ್ಥ. ಯಾವ ಭಗವಂತನ ಬಗ್ಗೆ ಜ್ಞಾನ ವಿಜ್ಞಾನಗಳನ್ನು ತಿಳ್ಕೊಳ್ತು ಅಂತಂದರೆ ವಿಶೇಷವಾಗಿ ಜ್ಞಾತವ್ಯವಾಗಿರತಕ್ಕಂಥ ವಿಚಾರಗಳು ಏನಿದೆ ಅದರಿಂದ ಒಡಗೂಡಿದಂಥ ಜ್ಞಾನ ಏನಾದರೂ ಬಂದರೆ ಮೋಕ್ಷಸೇ ಅಶುಭಾತ್, ಅಶುಭವಾಗಿರತಕ್ಕಂಥ ಸಂಸಾರದಿಂದ ಮುಕ್ತನಾಗಿ ಮೋಕ್ಷವನ್ನು ಪಡೀತಾನೆ ಅಂತ ಭಗವಂತನೇ ಹೇಳಿದ್ದ. ಆದ್ದರಿಂದ ಆದ್ಯನಾಗಿರತಕ್ಕಂಥ ಜಗತ್ತಿನ ಆದಿಯಲ್ಲೇ ಇರುವವನು ಅಂತಹ ನಿನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಆಸಕ್ತನಾಗಿದ್ದೇನೆ ಅಂತ ಅವನ ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ. ಭಗವಂತ ವಿಶ್ವರೂಪವನ್ನು ತೋರಿಸಿದ್ದಾನೆ, ಏನೇನು ಅಂತ ಎಲ್ಲ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದ್ದರೂ ಆ ಉಗ್ರವಾದ ರೂಪವನ್ನು ನೋಡಿದ ಕೂಡಲೇ ಸ್ವಲ್ಪ ಮನಸ್ಸಿಗೆ ಭಯವಾಯಿತೋ ಏನೋ ಅರ್ಜುನನಿಗೆ. ಎಲ್ಲರನ್ನು ನುಗ್ಗುತ್ತಾ ಇದ್ದಾನೆ. ಆದ್ದರಿಂದ ನಿನ್ನ ಸ್ವರೂಪವನ್ನು ನನಗೆ ಹೇಳಿಬಿಡಪ್ಪ, ಏನು ಮಾಡೋಕ್ಕೆ ಹೊರಟಿದ್ಯಾ ಅದಕ್ಕೆ ಹೊರಡ್ತಾ ಇದ್ದಾನೆ. ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ನಿನ್ನ ಪ್ರವೃತ್ತಿ ನನಗೆ ಅರ್ಥವಾಗ್ತಿಲ್ಲ. ಅಂದರೆ ನೀನು ಮುಂದೆ ಏನು ಮಾಡ್ತೀಯಾ ಅದು ನಂಗೆ ಅರ್ಥ ಆಗ್ತಿಲ್ಲ ಅಂತ ಪ್ರಕೃತಿಗೆ ಸಂಬಂಧಪಟ್ಟಂತೆ, ಅರ್ಜುನನಿಗೆ ಸಂಬಂಧಪಟ್ಟಂತೆ ಆ ಅರ್ಥ ಇಟ್ಕೊಳ್ಬೇಕು. ಏನು ಎಲ್ಲ ಸೈನಿಕರನ್ನು ನುಂಗು ಹಾಕ್ತಿದ್ಯಾ, ನನ್ನನ್ನು ನಮ್ಮ ಅಣ್ಣ ತಮ್ಮಂದರುಗಳನ್ನು ಎಲ್ಲರನ್ನೂ ಕೂಡ ನುಂಗು ಹಾಕ್ಬಿಡ್ತೀಯೋ ಏನು ಅಂತ. ಆದ್ದರಿಂದ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ನಿನ್ನ ಈ ಪ್ರಕೃಷ್ಟವಾಗಿರತಕ್ಕಂಥ ಏನು ಪ್ರವೃತ್ತಿ ಇದೆಯಲ್ಲ ಅದನ್ನು ನನಗೆ ನಿಜವಾಗಲೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಸೇನೆಯವರನ್ನು ನುಂಗ್ತಾ ಇದ್ಯಾ ಅಂದರೆ ಹಾಗಾದರೆ ಈ ಯುದ್ಧದ ಕಡೆಗೆ ನಾವು ಉಳಿತೀವೋ ಇಲ್ಲೋ, ಅದನ್ನು ನಿನ್ನ ಪ್ರವೃತ್ತಿ ಗೊತ್ತಾಗ್ತಾ ಇಲ್ಲ. ಉಗ್ರವಾದ ಈ ರೂಪ ಬೇಡ, ಎಲ್ಲರನ್ನು ನುಂಗು ಹಾಕ್ತಾ 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 ನಮ್ಮನ್ನು ನುಂಗು ಹಾಕಿಬಿಟ್ಟಿಯಪ್ಪ ಬೇಡ ಅಂತ ಅರ್ಜುನ ಒಂದು ದೃಷ್ಟಿಯಿಂದ ಈ ರೀತಿ ಹೇಳ್ತಾನೆ. ಅನಂತರ ಹೇಳ್ತಾನೆ, ಇಡೀ ಜಗತ್ತಿನಲ್ಲಿ ಆದಿಪುರುಷನಾಗಿರ್ತಕ್ಕಂಥ ನಿನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ಯಾಕೆ ಅಂದರೆ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ನಿನ್ನ ಪ್ರವೃತ್ತಿ ಇದೆಯಲ್ಲ, ನಿನ್ನ ಚೇಷ್ಟೆ ಅರ್ಥಾತ್ ನಿನ್ನ ವ್ಯಾಪಾರಗಳು, ಏನು ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡ್ತಾ ಇದೆಯಲ್ಲ ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಜುನ ನಮ್ಮ ಪರವಾಗಿ ಕೇಳ್ತಾ ಇದ್ದಾನೆ, ಅರ್ಥವಾಗ್ತಿಲ್ಲ. ವಿಶೇಷವಾಗಿ ಘಟನೆಗಳ ಮುಖಾಂತರ ತಿಳಿಸ್ಬೋದು ನೀನು, ಅಥವಾ ನೀನೇ ನನಗೆ ಮತ್ತಷ್ಟು ಉಪದೇಶವನ್ನು ನೀಡು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ಭಗವಂತನ ಪ್ರವೃತ್ತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಮಾನ್ಯರಾದ ನಮ್ಮ ಕೈಲಿ ಆಗೋಲ್ಲ. ಯಾಕೆಂದರೆ ನಾವು ನಮ್ಮ ಪ್ರವೃತ್ತಿಗಳನ್ನು ಮಾನದಂಡವಾಗಿ ಇಟ್ಟುಕೊಂಡು ಭಗವಂತನ ಪ್ರವೃತ್ತಿ, ಅವನ ಕಾರ್ಯಗಳು, ಅವನ ವಿಶೇಷವಾದ ಚಟುವಟಿಕೆಗಳು, ವ್ಯಾಪಾರಗಳು ಇದನ್ನು ಅಳಿಬಾರದು. ನಾವು ಯಾವುದೇ ಒಂದು ಸಣ್ಣ ಹೆಜ್ಜೆಯನ್ನು ಮುಂದುಗಡೆ ಇಟ್ಟರೆ ನಮಗದರಲ್ಲಿ ಏನೋ ಒಂಚೂರು ಪ್ರಯೋಜನ ಇರುತ್ತೆ. ಪ್ರಯೋಜನಂ ವಿನಾ ನ ಮಂದೋ ಅಪಿ ಪ್ರವರ್ತತೆ. ಪ್ರಯೋಜನ ಇಲ್ಲದೆ ಒಬ್ಬ ಮಂದನೂ ಕೂಡ ಯಾವುದೇ ಕೆಲಸದಲ್ಲಿ ತೊಡಗಲ್ಲ. ಆದ್ದರಿಂದ ಏನಾದರೂ ಯಾವುದರಲ್ಲಾದರೂ ನಾವು ತೊಡಗಬೇಕು ಅಂತಿದ್ದರೆ ನಮಗೊಂದು ಪ್ರಯೋಜನದ ಅಪೇಕ್ಷೆ ಇದೆ. ಅದರಂತೆ ನೀನು ಇಲ್ಲಿರೋ ಅಂಥ ಎಲ್ಲರನ್ನು ನುಂಗು ಹಾಕಿದ್ರೆ ನಿಂಗೇನಾದರೂ ಪ್ರಯೋಜನ ಇದೆಯಾ? ಆದಿಪುರಲ್ಲಿ ಇರತಕ್ಕಂಥವು ನೀನು ಅಂತ ಹೇಳಿದ್ರಿಂದೇನೋ, ಹಾಗಾದರೆ ಸೃಷ್ಟಿ ಮಾಡುವವನು ನೀನೇ ಅಂತಲೇ ಆಯಿತು, ಸಂಹಾರ ಮಾಡುವವನು ನೀನೇ ಅಂತಾಯಿತು, ಜೊತೆಗೆ ಮಧ್ಯದಲ್ಲಿ ಸ್ಥಿತಿಯನ್ನು ಮಾಡುವವನು ನೀನೇ ಅನ್ನೋದು ಈ ಸಂದರ್ಭದಲ್ಲೇ ನನಗೆ ಅರ್ಥವಾಯಿತು ಅಂತ ಅರ್ಜುನ ಹೇಳ್ದ. ಆದ್ದರಿಂದ ನಾನು ಕೇಳ್ತಾ ಇದ್ದೇನೆ, ಆದ್ಯಂ ಭವಂತಂ ಜ್ಞಾತವಿಚ್ಛಾಮಿ ಅಂತ ಹೇಳಿದಾಗ ಆದಿಯಲ್ಲೇ ನೀನು ಇದೆಯಲ್ಲ ಪ್ರಳಯ ಕಾಲದಲ್ಲಿ, ಅದರ ಈಗ ಸಂಹಾರವನ್ನು ಮಾಡ್ತಾ ಇದೆಯಾ, ಉಗ್ರರೂಪನಾಗಿ ಎಲ್ಲರನ್ನು ನುಂಗುತ್ತಾ ಇದೆಯಲ್ಲ. ಆದ್ದರಿಂದ ಮಧ್ಯದಲ್ಲಿ ಸ್ಥಿತಿ ಮಾಡಬೇಕಾದರೆ ಸೃಷ್ಟಿಯನ್ನು ನೀನೇ ಮಾಡುತ್ತಾನೆ. ಹಾಗಾದರೆ ನೀನು ಸೃಷ್ಟಿ ಮಾಡಿದ್ದಕ್ಕೆ ಪ್ರಯೋಜನ ಏನಿದೆ? ಯಾವ ಪ್ರಯೋಜನವನ್ನು ಇಟ್ಟುಕೊಂಡು ಸೃಷ್ಟಿ ಪ್ರಕ್ರಿಯೆಯಲ್ಲಿ ನೀನು ತೊಡಗಿದ್ದೀಯಾ? ಎಲ್ಲರನ್ನು ನುಂಗು ಹಾಕಿ ಪ್ರಳಯ ಕಾಲದಲ್ಲಿ ಈಗಲೇ ಎಲ್ಲರನ್ನು ನುಂಗು ಹಾಕಿ ನಿನ್ನ ಹೊಟ್ಟೆ ಒಳಗೆ ಇಟ್ಕೊಳ್ತಿದ್ಯಲ್ಲ, ಅದನ್ನು ಯಾಕೆ ಮಾಡ್ತಾ ಇದ್ದೀಯಾ?
ಈ ನಿನ್ನ ಪ್ರವೃತ್ತಿಯು ನನಗೆ ಅರ್ಥವಾಗ್ತಿಲ್ಲ. ಹಾಗಾದರೆ ಇದಕ್ಕೇನು ಪ್ರಯೋಜನ ಇದೆ ನಿನಗೆ? ನಾವು ಕಂಡಂತೆ ಜಗತ್ತಿನಲ್ಲಿ ನಮ್ಮ ಯಾವುದೇ ಕೆಲಸಗಳಿಗೆ ಪ್ರಯೋಜನ ಇಲ್ಲದೆ ನಾವು ಕೆಲಸವನ್ನು ಮಾಡೋಲ್ಲ. ಭಗವಂತ ನೀನು ಹಾಗೋ ಅಂದರೆ ಬ್ರಹ್ಮಸೂತ್ರಗಳು ಉತ್ತರವನ್ನು ಕೊಡ್ತು. ಓಂ ನ ಪ್ರಯೋಜನವತ್ವಾತ್ ಓಂ ಅಂತ ಬ್ರಹ್ಮಸೂತ್ರ. ಯಾವುದೇ ವಿಧವಾದ ಭಗವಂತನಿಗೆ ಪ್ರಯೋಜನ ಇಲ್ಲ. ಪ್ರಯೋಜನದ ಅಪೇಕ್ಷೆಯಿಂದ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡೋದು ಭಗವಂತನ ಕೆಲಸವಲ್ಲ, ಮಾಡೋಲ್ಲ. ಪ್ರಯೋಜನ ಇದ್ದು ಮಾಡ್ತಾನೆ ಅಂದರೆ ಹಾಗಾದರೆ ಸೃಷ್ಟಿ ಮಾಡಿದ ಮೇಲೆ ಭಗವಂತನಿಗೆ ಏನೋ ಒಂದು ಸಣ್ಣ ಆನಂದ ಉಂಟಾಗತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೋಸ್ಕರವಾಗಿ ಜಗತ್ತಿನ ಸೃಷ್ಟಿ ಮಾಡ್ತಾನೆ. ನಾವು ಯಾವುದೋ ಒಂದು ಮಣ್ಣು ತಂದುಬಿಟ್ಟು ಒಂದು ಸಣ್ಣ ಮಡಕೆ ಮಾಡ್ತೀವಿ. ಅದಕ್ಕೆ ನಮ್ಮ ಮನೆಯಲ್ಲಿರೋವಂಥವ್ರು ಯಾರು ಬಂದು ಕೇಳ್ತಾರೆ, ಏನಯ್ಯ ಕಟ್ಟುಪಟ್ಟು ಇಷ್ಟೊಂದು ಮಡಕೆ ಮಾಡ್ತಿದ್ಯಲ್ಲ ನೀನು, ಇದರಲ್ಲೇನು ನಾಳೆ ನೀನು ಅಡುಗೆ ಮಾಡ್ಕೊಳ್ತೀಯಾ, ಕಾಫಿ ಕುಡಿತೀಯಾ, ನೀರು ಕುಡಿತೀಯಾ, ಯಾಕೆ ಒದ್ದಾಡ್ತಿದ್ಯಾ, ಬೆಳಗ್ಗೆ ಶುರು ಮಾಡಿದ್ಯಾ, ಅದು ಮತ್ತೆ ಮಣ್ಣು ಒಡೆದು ಹೋಗ್ತಾನೇ ಇದೆ, ಮತ್ತೆ ಮೆತ್ತುತ್ತಾ ಇದೆಯಾ ನೀನು, ಹೇಗೋ ಕಷ್ಟಪಟ್ಟು ಒಂದು ಸಣ್ಣಗೆ ಅಂಕು ಡೊಂಕಾಗಿ ಅದು ರೌಂಡಿಗೆ ಇಲ್ಲದೆ ಅಂಕು ಡೊಂಕಾಗಿ ಒಂದು ಮಡಕೆ ಮಾಡಿದ್ಯಲ್ಲ, ಏನು ಪ್ರಯೋಜನ ಅಂತ ಕೇಳಿದ್ರು. ಅದಕ್ಕೆ ಅವನಂದ ನಾನು ಕಾಫಿನೂ ಕುಡಿಯಲ್ಲ, ತಿಂಡಿನೂ ಕುಡಿಯಲ್ಲ, ನೀರು ಕುಡಿಯಲ್ಲ. ಇನ್ನೇನಂದರೆ ನನಗೇನೋ ಒಂಥರ ಆನಂದ ಆಗುತ್ತೆ ಈ ರೀತಿ. ನಂದು ಕ್ರಿಯೇಟಿವಿಟಿ ನಂದು, ನಾನೇ ಏನೋ ಮಾಡಿದ್ದೀನಿ ಅಂತ ಆಗಬೇಕು, ಒಂದು ಆನಂದ ಉಂಟಾಗತ್ತೆ ನನಗೆ. ಅದಕ್ಕೋಸ್ಕರವಾಗಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಅವನ ಹತ್ರ ಇನ್ನೆಲ್ಲ ಇದೆ, ಅವನ ಹತ್ರ ಸುಮ್ಮನೆ ಕಾಲ ಕಳಿಬೇಕು. ಇನ್ನೇನು ಮಾಡಬೇಕು ಅವನೀಗ? ದುಡ್ಡಿದೆ, ಕಾಸಿದೆ, ಬೇಕಾದಂಗಿದೆ. ಇದನ್ನು ಮಾಡ್ದ ಅವನಿಗೆ. ಯಾಕೆ ಮಾಡಿದೆ ಅಂತ ಕೇಳಿದ್ರೆ ನಂಗೊಂದು ಸ್ವಲ್ಪ ಆನಂದ ಉಂಟಾಗುತ್ತೆ, ಈ ಥರ ಕೆಲಸ ಮಾಡಿದ್ರೆ ಆನಂದವಾಗತ್ತೆ ನನಗೆ, ಅದಕ್ಕೆ ಮಾಡಿದೆ ಎಂದ. ಹಾಗೆ ಭಗವಂತ ಇಡೀ ಜಗತ್ತಿನ ಸೃಷ್ಟಿಯನ್ನು ಸ್ವಲ್ಪ ಏನಾದರೂ ಆನಂದ ಉಂಟಾಗತ್ತೆ ಅಂತ ಮಾಡ್ತಾನೋ ಅಂದರೆ, ಹಾಗಾದರೆ ಮಡಕೆ ಮಾಡೋ ವ್ಯಕ್ತಿಗೆ ಅಲ್ಲಿ ತನಕ ಆನಂದ, ಆ ರೀತಿಯ ಆನಂದ ಸಿಕ್ಕಿರಲಿಲ್ಲ. ಮಡಕೆ ಮಾಡಿದ ಮೇಲೆ ಒಂದು ರೀತಿಯ ಆನಂದ ಅವನಿಗೆ ಸಿಗುತ್ತು. ಹಾಗಾದರೆ ಮಡಕೆ ಮಾಡುವ ಪೂರ್ವದಲ್ಲಿ ಆ ವ್ಯಕ್ತಿಗೆ ಮಡಕೆ ಮಾಡಿದ ನಂತರದಲ್ಲಿ ಏನೊಂದು ಆನಂದ ಉಂಟಾಯ್ತಲ್ಲ ಅವನಿಗೆ, ನಾನೇ ಮಾಡಿದ್ದು, ಏನು ಹೆಮ್ಮೆ, ಒಂದು ಆನಂದ. ಆ ಆನಂದ ಅದರ ಕೊರತೆ ಮೊದಲಿತ್ತು ಅಂತ ಅರ್ಥ. ಭಗವಂತ ಕೊರತೆ ಉಳ್ಳವನಲ್ಲ. ಆಪ್ತಕಾಮಸ್ಯ ಕಾಸ್ಪೃಹ. ಆಪ್ತಕಾಮ ಎಲ್ಲವನ್ನ ಪಡೆದಂಥವನು ಭಗವಂತ. ಸರ್ವಗುಣ ಸಂಪೂರ್ಣನಾದಂಥವನು, ಪರಿಪೂರ್ಣನಾದವನು ಭಗವಂತ. ಅವತಾರ ರೂಪಗಳಿರಲಿ, ಮೂಲ ರೂಪ ಇರಲಿ, ಎಲ್ಲ ರೂಪಗಳಲ್ಲೂ ಪರಿಪೂರ್ಣತೆ ಇದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯುತೆ. ಅದನ್ನ ಎಲ್ಲ ಪೂರ್ಣ ರೂಪವಾದ್ದರಿಂದ, ಎಲ್ಲ ಜ್ಞಾನಾನಂದದಿಂದ ಪರಿಪೂರ್ಣವಾದ್ದರಿಂದ ಭಗವಂತನಿಗೆ ಸೃಷ್ಟಿ ಮಾಡೋದರಿಂದ ಆನಂದ ಉಂಟಾಗತ್ತೆ ಅಂತ ಹೇಳೋಣ ಅಂದರೆ, ಅದರ ಮುಂಚೆ ಹಾಗಾದರೆ ಅದರ ಕೊರತೆ ಇತ್ತು ಅಂತ ಬಂದ್ಬಿಡುತ್ತೆ. ಅಲ್ಲ. ಹಾಗಾದರೆ ಲೋಕವತ್ ಲೀಲಾ ಕೈವಲ್ಯಂ ಓಂ ಅಂತ ಬ್ರಹ್ಮಸೂತ್ರ. ಲೋಕವತ್ ಭಗವಂತನ ಲೀಲಾ ಕೈವಲ್ಯ ಅಷ್ಟೇ. ಇದು ಕೇವಲ ಭಗವಂತನ ಲೀಲೆ, ಒಂದು ಆಟದ ರೂಪದಲ್ಲಿ ಮಾಡ್ತಾ ಇದ್ದಾನೆ. ಆಟದಿಂದ ಆನಂದವಾಗುತ್ತೋ? ಇಲ್ಲ. ಇವನು ಮಾಡೋ ಆಟದಿಂದ ಬೇರೆಯವ್ರಿಗೆ ಏನಾದರೂ ಪ್ರಯೋಜನ ಆಗುತ್ತೋ? ಆಗತ್ತೆ, ಅದಾಗತ್ತೆ. ಭಗವಂತ ಸೃಷ್ಟಿ ಮಾಡಿದ್ದರಿಂದ ಎಲ್ಲ ಜೀವರುಗಳಿಗೆ, ಸೂಕ್ಷ್ಮ ಶರೀರದಲ್ಲಿದ್ದಂಥ ಜೀವರುಗಳಿಗೆ ಸೃಷ್ಟಿ ಮಾಡಿ ಸ್ಥೂಲ ಶರೀರವನ್ನು ಹೊಂದಿಸಿಕೊಡೋದರಿಂದ ನಾವೆಲ್ಲರೂ ಕೂಡ ನಮಗೆ ಸಂಬಂಧಪಟ್ಟಂಥ ಮೋಕ್ಷಕ್ಕೆ ಉಪಯೋಗವಾಗುವ ಸಾಧನವನ್ನು ನಾವು ಮಾಡಿಕೊಳ್ಳೋದಕ್ಕೆ ನಮ್ಮ ಈ ಶರೀರವೇ ಮೂಲ ಕಾರಣ. ಮೂಲ ಸಾಧನವಾದದ್ಯಾವುದು ಮೋಕ್ಷಕ್ಕೆ? ಶರೀರ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಶರೀರವೇ ಮೂಲ ಸಾಧನ ಧರ್ಮಕ್ಕೆ. ಮೋಕ್ಷಾದಿ ಪದಾರ್ಥಗಳನ್ನು ಪಡಿಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಏನೇ ಮಾಡಬೇಕಾದರೂ ನಮ್ಮ ಶರೀರ ನಮಗೆ ಚೆನ್ನಾಗಿರಬೇಕು. ಆದ್ದರಿಂದ ಶರೀರದ ಬಗ್ಗೆ ಎಂದೂ ಅಸಡ್ಡೆ ಸಲ್ಲದು. ನಮ್ಮ ಶರೀರಕ್ಕೆ ನಾವೇ ಇದಕ್ಕೆ ಬೇಕಾದ ಪೋಷಣೆಗಳನ್ನು ಮಾಡಿಕೊಳ್ಳದೆ ಹೋದರೆ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗೋಲ್ಲ. ಏನೋ 4 ದಿನ ವಿಚಾರಿಸ್ಬೋದು ಅಷ್ಟೇ ಹೊರತು 5ನೇ ದಿನ ವಿಚಾರಿಸೋಲ್ಲ. ಆದ್ದರಿಂದ ನಮ್ಮ ಶರೀರದ ಪೋಷಣೆಯನ್ನು ನಾವೇ ಮಾಡಿಕೊಳ್ಬೇಕು. ಯಾಕೆ ಮಾಡಿಕೊಳ್ಬೇಕು ಶರೀರದ ಪೋಷಣೆ ಅಂತಂದರೆ, ಧರ್ಮವನ್ನು ಮಾಡೋದಕ್ಕೋಸ್ಕರ. ಆದರೂ ಕೂಡ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಧರ್ಮಕ್ಕೆ ಪ್ರಧಾನವಾದ ಸಾಧನ ಯಾವುದು? ಈ ಶರೀರ.
ಶರೀರವೇ ಇಲ್ಲದೆ ಹೋದರೆ ನಾನು ಅದನ್ನು ಓದ್ತೀನಿ, ಇದನ್ನು ಬರಿತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ, ಪ್ರವಚನ ಮಾಡ್ತೀನಿ, ಅಥವಾ ಜ್ಞಾನೋಪದೇಶವನ್ನು ಮಾಡ್ತೀನಿ, ಏನೇ ಮಾಡಬೇಕು ಅಂತಾದರೂ ಕೂಡ ಗಟ್ಟುಮುಟ್ಟಾದ ಶರೀರ ಇರಬೇಕು. ಶರೀರ ಬಲವತ್ತವಾಗಿ ಆರೋಗ್ಯಕರವಾಗಿ ದೃಢವಾಗಿ ಇದ್ದರೆ ನಮ್ಮ ಮನಸ್ಸು ಆರೋಗ್ಯಕರವಾಗಿರುತ್ತೆ. ಶರೀರದಲ್ಲಿ ನಾನಾ ವಿಧವಾದ ರೋಗಗಳು ಬಾಧಿಸೋದಕ್ಕೆ ಶುರು ಮಾಡಿ ನೋವಾಗ್ತಾ ಇದ್ದರೆ ಮನಸ್ಸು ವಿಚಲಿತವಾಗೋಗುತ್ತೆ. ಯಾವ ಜ್ಞಾನ ಸಂಪಾದನೆ ಮಾಡಲಿಕ್ಕೂ ಆಗೋಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲೇ ಅಂತಾರಲ್ಲ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸೌಂಡ್ ಮೈಂಡ್ ಇರಬೇಕಾದ್ರೆ ಸೌಂಡ್ ಬಾಡಿ ಇರಬೇಕು. ನಿಜ, ಸೌಂಡ್ ಬಾಡಿ ಅಂತಂದರೆ ಭಾರಿ ಗಟ್ಟುಮುಟ್ಟಾದ ಬಾಡಿ ಅಂತಲ್ಲ, ಆರೋಗ್ಯಕರವಾಗಿರತಕ್ಕಂಥ ದೇಹ ಇರಬೇಕು. ಆದ್ದರಿಂದ ಸುಂದರವಾದ ಆರೋಗ್ಯಕರವಾದ ದೇಹವನ್ನು ನಾವು ಹೊಂದಬೇಕು. ಈ ರೀತಿಯಾಗಿ ಹೊಂದಿದ್ರೆ ಮಾತ್ರ ನಾವು ನಮ್ಮ ಸಾಧನೆಯನ್ನು, ಮೋಕ್ಷಕ್ಕೆ ಬೇಕಾದ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಶಕ್ತರಾಗ್ತೇವೆ. ಹಾಗೆ ಈ ಶರೀರವನ್ನು ಸೃಷ್ಟಿಯ ಮುಖಾಂತರ ಹೊಂದಿಸಿ ಕೊಡೋವನು ಯಾರು? ಜೀವರಾಶಿಗಳಿಗೆಲ್ಲ ಭಗವಂತ. ಆದ್ದರಿಂದ ಅವನ ಸೃಷ್ಟಿ ಪ್ರಕ್ರಿಯೆಯಿಂದ ಅವನಿಗೇನು ಉಪಯೋಗ ಇಲ್ಲದೆ ಹೋದರೂ ಕೂಡ ಅವನು ಲೀಲೆಯಿಂದ ಮಾಡ್ತಾ ಇದ್ದಾನೆ. ಆದ್ದರಿಂದ ಏನೋ ಓದಬೇಕು, ಬರೀಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಮತ್ತೊಬ್ಬರಿಗೆ ಹೇಳಬೇಕು, ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡ್ತೀನಿ ಅಂತ ಹೀಗೆಲ್ಲ ಮಾಡಬೇಕು ಅಂದರೆ ಶರೀರ ಇಲ್ಲದೆ ಇದ್ದರೆ ಮಾಡೋದೆಲ್ಲಿಂದ ಜೀವ? ಸೂಕ್ಷ್ಮವಾದ ಶರೀರವನ್ನು ಇಟ್ಕೊಂಡು ಏನು ಮಾಡೋಕ್ಕಾಗೋಲ್ಲ. ಆದ್ದರಿಂದ ಭಗವಂತ ಸೃಷ್ಟಿಯಾದಿ ಕ್ರಿಯೆಗಳನ್ನು ಮಾಡುವವನು ನೀನು, ನಿನಗೆ ಪ್ರಯೋಜನ ಇಲ್ಲ. ಆದ್ದರಿಂದ ಭವಂತ ಮಾಧ್ಯಂ ವಿಜ್ಞಾತುಮಿಚ್ಛಾಮಿ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಆದ್ದರಿಂದ ಆದಿಯಲ್ಲಿರೋನು ನೀನು, ಈಗೆಲ್ಲರನ್ನು ನುಂಗುತ್ತಾ ಇರೋನು ನೀನು. ಅಂದರೆ ಸೃಷ್ಟಿ ಮಾಡುವವನು ನೀನು, ಪ್ರಳಯ ಮಾಡುವವನು ನೀನು, ಮಧ್ಯದಲ್ಲಿ ನಮ್ಮನ್ನು ಪರಿಪಾಲನೆ ಮಾಡಿ ರಕ್ಷಣೆ ಮಾಡುವವನು ನೀನೇ. ಇದನ್ನೆಲ್ಲ ಯಾಕೆ ಮಾಡ್ತೀಯ ನೀನು ಅನ್ನೋ ಈ ನಿನ್ನ ಪ್ರವೃತ್ತಿ ನನಗೆ ಪೂರ್ಣವಾಗಿ ಅರ್ಥವಾಗ್ತಿಲ್ಲ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಆದ್ದರಿಂದ ಅರ್ಜುನ ಅವನಿಗೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನೆ. ಆ ಕಾಲಕ್ಕೆ, ಯುದ್ಧಕ್ಕೆ, ಆ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಅರ್ಜುನ ನಮ್ಮೆಲ್ಲರನ್ನು ಪ್ರತಿನಿಧಿಸೋದರಿಂದ ನಮ್ಮೆಲ್ಲರಿಗೂ ಉತ್ತರವನ್ನು ತಂದುಕೊಡೋದಕ್ಕೆ ಇನ್ನೊಂದು ರೀತಿಯಾಗಿ ಪ್ರಶ್ನೆಯನ್ನು ಮಾಡದ ಅಂತ ತಿಳ್ಕೊಳ್ಬೇಕು. ಈ ಎಲ್ಲ ವಾಕ್ಕುಸುಮಗಳನ್ನು ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪ ಹಾಗೆ ನಮ್ಮ ಕಣ್ಣೆದುರುಗಡೆನೇ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಬಂದು ನಮಗೆ ಅವತಾರವನ್ನು, ಆ ವಿಶ್ವರೂಪವನ್ನು ದರ್ಶನ ನೀಡಿದ್ದಾರೆ ಎಂಬ ಒಂದು ಭಾವನೆ ನಮ್ಮೆಲ್ಲರಿಗೂ ಬಂತು ಅಂತ ಅಂದ್ಕೊಳ್ತೀನಿ. ಈಗ ನಾವೆಲ್ಲರೂ ಕೂಡ ಈ ಪಾರಾಯಣವನ್ನು ಮತ್ತೊಮ್ಮೆ ಇವತ್ತಿನ ಸಂಚಿಕೆಯಲ್ಲಿ ಶ್ರದ್ಧೆಯಿಂದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ
सन्दृश्यन्ते चूर्णितैरुत्तमाङ्गैः चूर्णितैरुत्तमाङ्गैः यथा नदीनां बहवोऽम्बुवेगाः यथा नदीनां बहवोऽम्बुवेगाः समुद्रमेवाभिमुखा द्रवन्ति समुद्रमेवाभिमुखा द्रवन्ति तथा तवामी नरलोकवीराः तथा तानि नरलोकवीराः विशन्ति वक्त्राण्यभिविज्वलन्ति विशन्ति वक्त्राण्यभिविज्वलन्ति यथा प्रदीप्तं ज्वलनं पतङ्गाः यथा प्रदीप्तं ज्वलनं पतङ्गाः विशन्ति नाशाय समृद्धवेगाः विशन्ति नाशाय समृद्धवेगाः तथैव नाशाय विशन्ति लोकाः तथैव नाशाय विशन्ति लोकाः तवापि वक्त्राणि समृद्धवेगाः तवापि वक्त्राणि समृद्धवेगाः लेलिह्यसे ग्रसमानः समन्तात् लेलिह्यसे ग्रसमानः समन्तात् लोकान् समग्रान् लोकान् समग्रान् वदनैर्ज्वलद्भिः वदनैर्ज्वलद्भिः तेजोभिरापूर्य जगत्समग्रम् तेजोभिरापूर्य जगत्समग्रम् भासस्तवोग्राः प्रतपन्ति विष्णो वासस्तवोग्राः प्रतपन्ति विष्णो आख्याहि मे को भवानुग्ररूपो आख्याहि मे को भवानुग्ररूपो नमोऽस्तु ते देववर प्रसीद नमोऽस्तु ते देववर प्रसीद विज्ञातुमिच्छामि भवन्तमाद्यम् विज्ञातुमिच्छामि भवन्तमाद्यम् न हि प्रजानामि तव प्रवृत्तिम् न हि प्रजानामि तव प्रवृत्तिम् श्रीभगवानुवाच श्रीभगवानुवाच कालोऽस्मि लोकक्षयकृत् प्रवृद्धो कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे ऋतेऽपि त्वां न भविष्यन्ति सर्वे एव स्थिताः प्रत्यनीकेषु योधाः एव स्थिताः प्रत्यनीकेषु योधाः तस्मात् त्वमुत्तिष्ठ यशो लभस्व तस्मात् त्वमुत्तिष्ठ यशो लभस्व जित्वा शत्रून् जित्वा शत्रून् भुङ्क्ष्व राज्यं समृद्धम् भुङ्क्ष्व राज्यं समृद्धम् मयैवैते निहताः पूर्वमेव मयैव ते निहताः पूर्वमेव निमित्तमात्रं भव सव्यसाचिन् निमित्तमात्रं भव सव्यसाचिन् द्रोणं च भीष्मं च जयद्रथं च द्रोणं च भीष्मं च जयद्रथं च कर्णं तथान्यानपि योधवीरान् कर्णं तथान्यानपि योधवीरान् मया हतांस्त्वं जहिमा व्यधिष्ठा मया हतां स्वं जहिमा व्यतिष्ठा युध्यस्व जेतासि रणे सपत्नान् युध्यस्व जेतासि रणे सपत्नान् सञ्जय उवाच सञ्जय उवाच एतत् श्रुत्वा वचनं केशवस्य एतत् श्रुत्वा वचनं केशवस्य कृताञ्जलिर्वेपमानः किरीटी कृताञ्जलिर्वेपमानः किरीटी नमस्कृत्वा भूय एवाह कृष्णम् नमस्कृत्वा भूय एवाह कृष्णम् सगद्गदं भीतः प्रणम्य सगद्गदं भीतः प्रणम्य अर्जुन उवाच अर्जुन उवाच स्थाने हृषीकेश तव प्रकीर्त्या स्थाने ऋषिकेश तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि
दिशो द्रवन्ति सर्वे नमस्यन्ति च सिद्धसङ्घाः सर्वे नमस्यन्ति च सिद्धसङ्गाः अस्माच्च ते कस्माच्च ते न नमेरन्महात्मन् न मरेर्महात्मन् गरीयसे गरीयसे ब्रह्मणोऽप्यादिकर्त्रे ब्रह्मणोऽप्यादिकर्त्रे अनन्तदेवेश जगन्निवास अनन्तदेवेश जगन्निवास त्वमक्षरम् त्वमक्षरम् सदसत्तत्परं यत् सदसत्तत्परं यत् त्वमादिदेवः पुरुषः पुराणः त्वमादिदेवः पुरुषः पुराणः त्वमस्य विश्वस्य परं निधानम् त्वमस्य विश्वस्य परं निधानम् वेत्तासि वेद्यं च परं च धाम वेत्तासि वेद्यं च परं च धाम त्वया ततं विश्वमनन्तरूप त्वया ततं विश्वमनन्तरूप वायुर्यमोऽग्निर्वरुणः शशाङ्कः वायुर्यमोऽग्निर्वरुणः शशाङ्कः प्रजापतिस्त्वं प्रपितामहश्च प्रजापतिस्त्वं प्रपितामहश्च नमो नमस्तेऽस्तु सहस्रकृत्वः नमो नमस्ते सुसहस्रकृत्वः पुनश्च भूयोऽपि नमो नमस्ते पुनश्च भूयोऽपि नमो नमस्ते नमः पुरस्तादथ पृष्ठतस्ते नमः पुरस्तादत पृष्ठतस्ते नमोऽस्तु ते सर्वत एव सर्वा नमोऽस्तु ते सर्वत एव सर्वा अनन्तवीर्यामितविक्रमस्त्वम् अनन्तवीर्यामितविक्रमस्त्वं सर्वं समाप्नोषि ततोऽसि सर्वः सर्वं समाप्नोषि ततोऽसि सर्वः सखेति मत्वा प्रसभं यदुक्तम् सखेति मत्वा प्रसभं यदुक्तम् हे कृष्ण हे यादव हे सखेति हे कृष्ण हे यादव हे सखेति अजानता महिमानं तवेदम् अजानता महिमानं तवेदम् मया प्रमादात् प्रणयेन वापि मया प्रमादात् प्रणयेन वापि यच्चापहासार्थमसत्कृतोऽसि यच्चापहासार्थमसत्कृतोऽसि विहारशय्यासनभोजनेषु विहारशय्यासनभोजनेषु एकोऽथवाप्यच्युत तत्समक्षम् एकोऽथवाप्यच्युत तत्समक्षम् तत्क्षामये त्वामहमप्रमेयम् तत्क्षामये त्वामहमप्रणेयम् पितासि लोकस्य चराचरस्य पितासि लोकस्य चराचरस्य त्वमस्य पूज्यश्च गुरुर्गरीयान् त्वमस्य पूज्यश्च गुरुर्गरीयान् न त्वत्समोऽस्त्यभ्यधिकः कुतोऽन्यो न त्वत्समोऽस्त्यभ्यधिकः कुतोऽन्यो लोकत्रयेऽप्यप्रतिमप्रभाव लोकत्रयेऽप्यप्रतिमप्रभाव तस्मात् प्रणम्य प्रणिधाय कायम् तस्मात् प्रणम्य प्रणिधाय कायम् प्रसादये त्वामहमीशमीड्यम् प्रसादये त्वामहमीशमीड्यम् पितेव पुत्रस्य सखेव सख्युः पितेव पुत्रस्य सखेव सख्युः प्रियः प्रियायार्हसि देव सोढुम् प्रियः प्रियायार्हसि देव सोढुम् अदृष्टपूर्वं हृषितोऽस्मि दृष्ट्वा अदृष्टपूर्वं हृषितोऽस्मि दृष्ट्वा भयेन च प्रव्यथितं मनो मे भयेन च प्रव्यथितं मनो मे तदेव मे दर्शय देवरूपम् तदेव मे दर्शय देवरूपम् प्रसीद देवेश जगन्निवास प्रसीद देवेश जगन्निवास किरीटिनं गदिनं चक्रहस्तम् किरीटिनं गदिनं चक्रहस्तम् इच्छामि त्वां द्रष्टुमहं तथैव इच्छामि त्वां द्रष्टुमहं तथैव तेनैव रूपेण चतुर्भुजेन तेनैव रूपेण चतुर्भुजेन सहस्रबाहो भव विश्वमूर्ते सहस्रबाहो भव विश्वमूर्ते
सूते श्रीभगवानुवाच श्रीभगवानुवाच मया प्रसन्नेन तवार्जुनेदम् मया प्रसन्नेन तवार्जुनेदम् रूपं परं दर्शितमात्मयोगात् रूपं परं दर्शितमात्मयोगात् तेजोमयं विश्वमनन्तमाद्यम् तेजोमयं विश्वमनन्तमाद्यम् यन्मे त्वदन्येन न दृष्टपूर्वम् यन्मे त्वदन्येन न दृष्टपूर्वम् न वेदयज्ञाध्ययनैर्न दानैः न वेदयज्ञाध्ययनैर्न दानैः न च क्रियाभिर्न तपोभिरुग्रैः न च क्रियाभिर्न तपोभिरुग्रैः एवं रूपः शक्य अहं नृलोके एवं रूपः शक्य अहं नृलोके द्रष्टुं त्वदन्येन कुरु प्रवीर द्रष्टुं त्वदन्येन कुरु प्रवीर मा ते व्यथा मा च विमूढभावो मा ते व्यथा मा च विमूढभावो दृष्ट्वा रूपं घोरमीदृङ्ममेदम् दृष्ट्वा रूपं घोरमिदृग्ममेदम् व्यपेतभिः प्रीतमनाः पुनस्त्वम् व्यपेतभिः प्रीतमानः पुनस्त्वम् तदेव मे रूपमिदं प्रपश्य तदेव मे रूपमिदं प्रपश्य सञ्जय उवाच सञ्जय उवाच इत्यर्जुनं वासुदेवस्तथोक्त्वा इत्यर्जुनं वासुदेवस्तथोक्त्वा स्वकं रूपं दर्शयामास भूयः स्वकं रूपं दर्शयामास भूयः आश्वासयामास च भीतमेनम् आश्वासयामास च भीतमेनं भूत्वा पुनः सौम्य वपुर्महात्मा भूत्वा पुनः सौम्य वपुर्महात्मा अर्जुन उवाच अर्जुन उवाच दृष्ट्वेदं मानुषं रूपं दृष्ट्वेदं मानुषं रूपं तव सौम्यं जनार्दन तव सौम्यं जनार्दन इदानीमस्मि संवृत्तः इदानीमस्मि संवृत्तः सचेताः प्रकृतिं गतः सचेताः प्रकृतिं गतः श्रीभगवानुवाच श्रीभगवानुवाच सुदुर्दर्शमिदं रूपं सुदुर्दर्शमिदं रूपं दृष्टवानसि यन्मम दृष्टवानसि यन्मम देवा अप्यस्य रूपस्य देवाप्यस्य रूपस्य नित्यं दर्शनकाङ्क्षिणः नित्यं दर्शनकाङ्क्षिणः नाहं वेदैर्न तपसा नाहं वेदैर्न तपसा न दानेन न चेज्यया न दानेन न चेज्यया शक्य एवं विधो द्रष्टुम् शक्य एवं विधो द्रष्टुम् दृष्टवानसि मां यथा दृष्टवानसि मां यथा भक्त्या त्वनन्यया शक्यः भक्त्या त्वनन्यया शक्यः अहमेवं विधोऽर्जुन अहमेवं विधोऽर्जुन ज्ञातुं द्रष्टुं च तत्त्वेन ज्ञातुं द्रष्टुं च तत्त्वेन प्रवेष्टुं च परन्तप प्रवेष्टुं च परन्तप मत्कर्म कृन्मत्परमो मत्कर्म कृन्मत्परमो मद्भक्तः सङ्गवर्जितः मद्भक्तः सङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डव यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः
ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ ನಾರಾಯಣ ನಮೋಸ್ತುತೆ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬ ಒಂದೇ ಒಂದು ಭಾವ ಮಾತ್ರ ನಮ್ಮ ಮನಸ್ಸಲ್ಲಿದ್ದು ಆ ಭಗವಂತನ ಶ್ರೀನಿವಾಸನ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ಮಂಗಳವನ್ನು ಹಾಡಿ ಅವನ ಕೃಪೆಗೆ ಪಾತ್ರರಾಗೋಣ. ಎಲ್ಲರೂ ಕೂಡ ಹೇಳಿ ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಸರ್ವಂ ಶ್ರೀಕೃಷ್ಣಚರಣಾರ್ಪಣಮಸ್ತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.